ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸ್ಥಳ ಮಹಜರು ಅಂತ್ಯ ಆಗಿದೆ. ನೋಡಿ, ಈಗ ಆರ್ ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಅಂತ್ಯ ಆಗಿದೆ. ನೋಡಿ, ಮತ್ತಷ್ಟು ವೇಗ ಪಡೆದುಕೊಳ್ತಾ ಇದೆ ಇದು. ಯಾಕಂದರೆ ಈಗ ಗುರುವಾರ ಇವರ ಕಸ್ಟಡಿ ಮುಗಿಯುತ್ತೆ. ಅಷ್ಟರೊಳಗಡೆ ಎಲ್ಲ ಮಾಹಿತಿ ಕಲೆ ಹಾಕಬೇಕು. ದರ್ಶನ್, ಚಿಕ್ಕಣ್ಣ ಸೇರಿ 6 ಜನರನ್ನು ಕರೆದು ಇದು ಸ್ಥಳ ಮಹಜರು ಮಾಡಿದ್ದಾರೆ. ಚಿಕ್ಕಣ್ಣನನ್ನ ವಿಟ್ನೆಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರು ದರ್ಶನ್ ಆ್ಯಂಡ್ ಗ್ಯಾಂಗ್. ಊಟ ಮಾಡು ಬಾ ಅಂತ ಚಿಕ್ಕಣ್ಣನನ್ನು ಕೂಡ ದರ್ಶನ್ ಕರೆಸ್ಕೊಂಡಿದ್ರು. ಸಂಜೆ 4:30ರವರೆಗೆ ಈ ಕೆಫೆಯಲ್ಲೇ ದರ್ಶನ್ ಆ್ಯಂಡ್ ಗ್ಯಾಂಗ್ ಇತ್ತು. ನಂತರ ಪಬ್ನಿಂದ ತನ್ನ ಮನೆಗೆ ತೆರಳಿದ್ರು ದರ್ಶನ್. ನೋಡಿ, ಚಿಕ್ಕಣ್ಣ ಅವರನ್ನು ಇಲ್ಲಿ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ದಾರೆ. 11:30ಕ್ಕೆ ಚಿಕ್ಕಣ್ಣ ಅವರು ಆ ಒಂದು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದು. ಸ್ಟೋನಿ ಬ್ರೂಕ್ ಆ ಕೆಫೆ ಅಥವಾ ಪಬ್ ಅಲ್ಲಿ ಇವರು ಹೋಗಿದ್ದರು. ಎಷ್ಟೊತ್ತು ಇದ್ದಿರಿ ನೀವು, ಏನೆಲ್ಲ ಚರ್ಚೆ ಆಯಿತು, ಇದೆಲ್ಲರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಸ್ಥಳ ಮಹಜರು ಪ್ರಕ್ರಿಯೆ, ಎಷ್ಟು ಜನ ಕೂತಿದ್ರಿ, ಯಾವೆಲ್ಲ ಮಾಹಿತಿಯನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಶೇರ್ ಮಾಡಿಕೊಂಡ್ರು. ಸಂಜೆ 4:30ರವರೆಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಅದೇ ಕೆಫೆಯಲ್ಲಿತ್ತು. ನಂತರ ದರ್ಶನ್ ಅಲ್ಲಿಂದ ತಮ್ಮ ಮನೆಗೆ ಹೋಗಿರ್ತಾರೆ. ಆರ್ ನಗರದ ತಮ್ಮ ಮನೆಗೆ ಹೋಗ್ತಾರೆ. ಆಮೇಲೆ ಏನಾಯಿತು, ಚಿಕ್ಕಣ್ಣ ಅವರು ಅಲ್ಲೇ ಇದ್ರ ದರ್ಶನ್ ಹೋದ್ಮೇಲೂ ಕೂಡ ನೀವು ಹೋಗ್ಬಿಟ್ರ. ಬಟ್ ಈ ಒಂದು ಪ್ರಕರಣದಲ್ಲಿ ಚಿಕ್ಕಣ್ಣ ಅವರನ್ನು ಸಾಕ್ಷಿಯಾಗಿ ತೆಗೆದುಕೊಂಡಿದ್ದಾರೆ ಅಂತಂದರೆ ಹೇಗೆ? ಈಗ ಆ ಸಂದರ್ಭದಲ್ಲಿ ದರ್ಶನ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈಗ ಕೊಲೆ ಮಾಡೋದಕ್ಕಿಂತ ಮುಂಚೆ ನೀವು ಎಲ್ಲಿದ್ರಿ, ಏನು ಮಾತುಕತೆ ನಡೆಸಿದ್ರಿ, ಯಾರ್ಯಾರಿದ್ರಿ, ಎಲ್ಲಿದ್ರಿ? ಈಗ ಅವರು ಕೊಲೆ ಮಾಡುವ ದಿನ ಅಂದರೆ ಕೊಲೆ ಆಗೋದಕ್ಕಿಂತ ಮುಂಚೆ 11:30ರಿಂದ ಸಂಜೆ 4ರಿಂದ 5 ಗಂಟೆವರೆಗೂ ಈ ಸ್ಟೋನಿ ಬ್ರೂಕ್ ಪಬ್ನಲ್ಲಿದ್ದರು. ಹಾಗಾಗಿ ಅಲ್ಲಿದ್ದರು. ಆವತ್ತು ಚಿಕ್ಕಣ್ಣ ಹೋಗಿರುವಂಥ ಟೈಮು ಮತ್ತು ಇವರಿದ್ದಂಥ ಟೈಮು ಇದೆಲ್ಲವೂ ಕೂಡ ಸಾಮ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮತ್ತು ಅಲ್ಲಿ CCTV ಫುಟೇಜ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗಾಗಿನೇ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇದ್ದರು ಅನ್ನೋದಕ್ಕೆ ಚಿಕ್ಕಣ್ಣ ಅವರನ್ನು ಸಾಕ್ಷಿಯನ್ನಾಗಿ ಪೊಲೀಸರು ಕನ್ಸಿಡರ್ ಮಾಡಿದ್ದಾರೆ. ಈಗ ಬಿಡಿ, ಕೊಲೆ ಪ್ರಕರಣದಲ್ಲಿ ಶೆಡ್ನಲ್ಲಿದ್ದಂಥವ್ರು ಬೇರೆ. ಈಗ ಚಿಕ್ಕಣ್ಣವರ ಪಾತ್ರದ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. ಅವ್ರಿಗೆ ವಿಚಾರ ಗೊತ್ತಿತ್ತಾ ಇಲ್ವಾ, ನಾರ್ಮಲ್ ಕ್ಯಾಸ್ಯುವಲ್ ಆಗಿ ಫ್ರೆಂಡ್ಶಿಪ್ ಮೇಲೆ ಅವರು ಹೋಗಿದ್ದ. ಬಟ್ ಈಗ ಚಿಕ್ಕಣ್ಣ ಈ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿ